ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರಿಗೆ ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಈ ವಾಕ್ಯ ಧ್ಯಾನಕ್ಕೆ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಈ ವಾಕ್ಯ ಧ್ಯಾನವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಆಶೀರ್ವಾದವು, ಕೃಪೆಯು, ದೇವರ ಕಟಾಕ್ಷವು ತೋರ್ಪಡಲಿ ಎಂಬ ಪ್ರಾರ್ಥನೆ ನನ್ನದಾಗಿದೆ. ಇವತ್ತು ಕೂಡ ಕ್ರಿಸ್ತನ ಶಿಲುಬೆಯ ಕುರಿತಾಗಿ ಧ್ಯಾನಿಸೋದಕ್ಕೆ ನಾವು ಹೋಗ್ತೇವೆ. ಯೇಸು ಕ್ರಿಸ್ತನು ದೇವರ ಸ್ವರೂಪದಲ್ಲಿ ದೇವ ಮನುಷ್ಯನಾಗಿ ಪಾಪಿಗಳು ವಸಿಸುವಂತ ಪಾಪಿಗಳ ಕಷ್ಟವು, ದುಃಖವು, ಪ್ರಯಾಸವನ್ನು ಅನುಭವಿಸೋದಕ್ಕೆ, ಅವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಅವರ ಮೇಲಿರುವಂತಹ ದೇವರ ಕೋಪವನ್ನು ನೀಗಿಸೋದಕ್ಕೆ, ಅವರನ್ನು ಪಾಪದಿಂದ ಬಿಡಿಸಿ ದೇವರ ಕಡೆಗೆ ಸೇರಿಸೋದಕ್ಕೆ, ಅವರನ್ನು ಸೈತಾನನ ರಾಜ್ಯದಿಂದ ಬಿಡಿಸಿ ದೇವರ ರಾಜ್ಯಕ್ಕೆ ಸೇರಿಸೋದಕ್ಕೆ, ಅವರನ್ನು ಸೈತಾನನ ಮಕ್ಕಳಿಂದ ಬಿಡಿಸಿ ದೇವರ ಮಕ್ಕಳಾಗಿ ಕರೆಯೋದಕ್ಕಾಗಿ, ಸೇರ್ಪಡಿಸೋದಕ್ಕಾಗಿ ಈ ಭೂಲೋಕಕ್ಕೆ ಮನುಷ್ಯ ಕುಲದ ಪಾಪವನ್ನು ತೆಗೆದುಹಾಕೋದಕ್ಕೆ, ಹೊತ್ತುಕೊಳ್ಳೋದಕ್ಕೆ, ಅವರನ್ನು ಪಾಪದಿಂದ, ಆ ದಾಸತ್ವದಿಂದ ಬಿಡುಗಡೆ ಮಾಡೋದಕ್ಕೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದರು. ಆ ಭೂಲೋಕಕ್ಕೆ ಬಂದ ಆ ಕ್ಷಣಗಳಲ್ಲಿ, ಆ ದಿನಗಳಲ್ಲಿ ದೇವರು ಸಹಿಸಿಕೊಂಡಂತ ವಿಷಯಗಳನ್ನೇ ನಾವಿವತ್ತು ಓದೋದಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಆಸ್ಪದವಾಗಿ ನಿಮ್ಮ ಮುಂದೆ ನಾನು ಓದೋದಕ್ಕೆ ಆಸೆ ಪಡ್ತೀನಿ. ಹೆಬ್ರಾಯರಿಗೆ ಬರೆದ ಲೇಖನೆ 12ನೇ ಅಧ್ಯಾಯದ 2ನೇ ವಾಕ್ಯ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು, ಅದನ್ನು ಪೂರೈಸುವಾತನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮ್ಮ ಮುಂದೆ ಇಟ್ಟಿರುವಂತಹ ಓಟವನ್ನು ತಾಳ್ಮೆಯಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಶಿಲುಬೆಯನ್ನು ಸಹಿಸಿಕೊಂಡನು, ಅವಮಾನವನ್ನು ಅಲಕ್ಷ್ಯ ಮಾಡಿದನು. ನಾವು ಓದಿದಂತ ದೇವರ ವಾಕ್ಯದಲ್ಲಿ ಇದು 2ನೇ ಭಾಗದ ಸಂದೇಶ. ಓದುವಾರ ನಾವು ಧ್ಯಾನಿಸಿದ್ರಿ, ನಮ್ಮ ದೃಷ್ಟಿಯನ್ನು ದೇವರ ಕಡೆಯಲ್ಲಿಡಬೇಕು, ದೇವರ ಮೇಲಿಡಬೇಕು, ದೇವರನ್ನೇ ನಮ್ಮ ದೃಷ್ಟಿಯನ್ನು ನೋಡುತ್ತಿರಬೇಕು ಎಂಬುದಾಗಿ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಪೇತ್ರನ ಜೀವಿತವನ್ನು ನಾವು ಧ್ಯಾನಿಸುವಾಗ ದೇವರ ಕಡೆ ಇಟ್ಟ ದೃಷ್ಟಿಯು ಆ ಕಡೆ ಈ ಕಡೆ ಹೋಗದಂತೆ ಆತನು ಯೇಸು ಸ್ವಾಮಿಯ ಮೇಲೆ ಇಟ್ಟಿದ್ದ ದೃಷ್ಟಿಯಿಂದಲೇ ಆತನು ನೀರಿನ ಮೇಲೆ ನಡೆದು ಹೋದ. ಆತನ ದೃಷ್ಟಿಯು ಸ್ವಲ್ಪ ಅಲೆಗಳ ಮೇಲೂ ಬಿರುಗಾಳಿಯ ಮೇಲೂ ಸ್ವಲ್ಪ ಆ ಕಡೆ ಈ ಕಡೆ ಹೋದಾಗ ಆತನು ಮುಳುಗೋದಕ್ಕೆ ಪ್ರಾರಂಭಿಸಿದ. ನಮ್ಮ ದೃಷ್ಟಿ ಯಾವಾಗಲೂ ದೇವರ ಮೇಲಿರಲಿ, ನಮ್ಮ ಮುಂದೆ ಇರುವಂತಹ ಓಟವನ್ನು ತಾಳ್ಮೆಯಿಂದ ಓಡೋಣ ಎಂಬುದಾಗಿ ನಾನು ಓದುವಾರ ನಿಮಗೆ ತಿಳಿಸಿಕೊಟ್ಟೆ. ಆದರೆ ಇವತ್ತು ಆತನ ಮುಂದೆ ಇಟ್ಟಿದ್ದ ಸಂತೋಷ ನಿಮಿತ್ತವಾಗಿ ಆತನು ಶಿಲುಬೆಯನ್ನು ಸಹಿಸಿಕೊಂಡನು, ಆತನು ಕಷ್ಟಗಳನ್ನು ಅಲಕ್ಷ್ಯಪಡಿಸಿದನು ಎಂಬುದಾಗಿರುವಂತಹ ವಾಕ್ಯವನ್ನೇ ನಾವು ಓದಿರೋದು. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಐಹಿಕ ಲೋಕ ಜೀವಿತದಲ್ಲಿ ನಾವು ತಿಳಿದುಕೊಳ್ಳುವಂತ ಒಂದು ಮುಖ್ಯವಾದಂತ ಸಂದೇಶ, ಆತನು ಒಂದು ಗುರಿ ಉಳ್ಳವನಾಗಿದ್ದನು. ಆತನ ಮುಂದೆ ಒಂದು ಸಂತೋಷವಿತ್ತು. ಆತನು ಈ ಭೂಲೋಕಕ್ಕೆ ಬಂದ ಉದ್ದೇಶವನ್ನು ಆತನು ತಿಳಿದಿದ್ದನು. ಅದನ್ನು ಹೇಗಾದರೂ ತಲುಪಬೇಕು ಎಂಬ ಆಸೆಯಿಂದ, ಆಕಾಂಕ್ಷೆಯಿಂದ, ಆ ಓಟದಿಂದ, ಆ ಒಂದು ದೃಢ ನಂಬಿಕೆಯಿಂದ ಮುಂದಕ್ಕೆ ಹೋದನು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಯೇಸು ಕ್ರಿಸ್ತನ ಮುಂದೆ ಇಟ್ಟಂತ ಆ ಒಂದು ಗುರಿ ಏನಾಗಿತ್ತು, ಆ ಉದ್ದೇಶವೇನಾಗಿತ್ತು, ಅದೇ ಆತನ ಮುಂದೆ ಇಟ್ಟದ್ದಂತ ಸಂತೋಷವು ಈ ಭೂಲೋಕದಲ್ಲಿ ವಾಸ ಮಾಡುವಂತ, ಯೇಸು ಕ್ರಿಸ್ತನನ್ನು ತಿಳಿಯದಂತ, ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರನ್ನು, ಪರಿಶುದ್ಧಾತ್ಮನನ್ನು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸಿದಂತ ಆ ಜನರನ್ನು ಆತನ ಮಕ್ಕಳಾಗಿ, ಆತನ ಕುಟುಂಬವಾಗಿ, ಆತನ ಸೇವಕರಾಗಿ ಆತನ ಬಳಿಗೆ ಕರ್ಕೊಳ್ಳೋದಕ್ಕೆ, ಆತನು ಮತ್ತು ತಂದೆಯಾದ ದೇವರು, ಪರಿಶುದ್ಧಾತ್ಮನು ವಾಸ ಮಾಡುವಂತ ಪರಲೋಕದಲ್ಲಿ ನಿತ್ಯವಾಗಿ ಯುಗ ಯುಗಾಂತರವೂ ಆತನೊಂದಿಗೆ ಸೇವೆ ಮಾಡೋದಕ್ಕೂ, ಜೀವಿಸೋದಕ್ಕೂ, ಸಂತೋಷದಿಂದ ಪಾಪವಿಲ್ಲದೆ ಇರುವಂತ ಲೋಕದಲ್ಲಿ ಜೀವಿಸೋದಕ್ಕೆ, ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಆ ಉದ್ದೇಶವೇ ಯೇಸು ಸ್ವಾಮಿಯ ಗುರಿಯಾಗಿತ್ತು. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನ ಗುರಿ ಒಂದು ಸಾಧಾರಣ ಭಾಷೆಯಲ್ಲಿ ಹೇಳೋದಾದ್ರೆ ನಮ್ಮನ್ನು ಆತನ ಮಕ್ಕಳಾಗಿ ಮಾರ್ಪಡಿಸೋದಕ್ಕೆ, ನಮ್ಮನ್ನು ಪಾಪ, ರೋಗ, ಕಷ್ಟ, ದುಃಖ, ಪ್ರಯಾಸಗಳಿಂದ ಬಿಡುಗಡೆ ಮಾಡೋದಕ್ಕೆ ಆತನ ಉದ್ದೇಶವಾಗಿತ್ತು. ನಾವೆಲ್ಲರೂ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. ಆತನ ಉದ್ದೇಶವಾಗಿತ್ತು ನಾವೆಲ್ಲರೂ ಸಂತೋಷದಿಂದ ಈ ಭೂಲೋಕದಲ್ಲಿ ಬಾಳಬೇಕು ಎಂಬುದಾಗಿ. ಇಷ್ಟು ಒಳ್ಳೆಯ ಉದ್ದೇಶ ಬಿಟ್ಟಿರುವ ದೇವರು ಬೇರೆ ಯಾರಾದರೂ ಉಂಟು? ಈ ಒಳ್ಳೆಯ ಉದ್ದೇಶಗಳು, ಗುರಿಯು ನಮ್ಮ ಜೀವಿತದಲ್ಲಿ ನೆರವೇರಬೇಕೆಂಬ ಆಸೆ ಇರುವಂತ ಒಂದು ದೇವರು ಈ ಲೋಕದಲ್ಲಿದ್ದಾರೋ, ಆಗಿದ್ದರೆ ಅದು ನಾನು ಘೋಷಿಸುವಂತ ಯೇಸು ಸ್ವಾಮಿ ಮಾತ್ರ. ನಮ್ಮ ಹಿತವನ್ನು ಬಹಿಸುವಂತ, ನಮ್ಮ ಹಿತವನ್ನು ನೋಡುವಂತ, ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದಬೇಕು ಎಂಬುದಾಗಿ ಕಾದಿರುವಂತ ಒಂದು ದೇವರಿದ್ದರೆ ಅದು ನಾನು ಘೋಷಿಸುವಂತ ಯೇಸು ಸ್ವಾಮಿ ಮಾತ್ರ. ಆ
ಕರ್ತನ ಮುಂದೆ ಇಟ್ಟಿರುವಂತ ಆ ಸಂತೋಷವನ್ನು ನೆನೆಸಿ ಆತನು ಶಿಲುಬೆಯನ್ನು ಸಹಿಸಿಕೊಂಡನು. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ನಮಗೆ ಒಂದು ಚಿಕ್ಕ ನೋವು ಬಂದರೆ ಸಹಿಸೋದಕ್ಕೆ ನಮಗಾಗೋದಿಲ್ಲ. ತಲೆನೋವು ಬಂದರೆ ಆಗಲೇ ಮೆಡಿಸಿನ್ ತಿಂದು ನಮಗದೇಕಾದರೂ ನಮ್ಮಿಂದ ಬಿಟ್ಟು ಹೋಗಬೇಕು ಎಂಬುದಾಗಿ ನಾವು ಆಲೋಚಿಸುತ್ತೇವೆ. ಯಾವುದಾದ್ರೂ ಪ್ರಯಾಸ ಬಂದರೆ, ಯಾವುದಾದ್ರೂ ಕಷ್ಟ ಬಂದರೆ, ರೋಗ ಬಂದರೆ, ಸಂಕಟಗಳು ಬಂದರೆ ಅದೆಷ್ಟು ಬೇಗ ನಮ್ಮಿಂದ ಬಿಟ್ಟು ಹೋಗುತ್ತೆ ಎಂಬ ಆಸೆ, ಪ್ರಾರ್ಥನೆಯೇ ನಮಗಿರೋದು. ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಶಿಲುಬೆಯನ್ನು ಸಹಿಸಿಕೊಂಡನು ಎಂಬುದಾಗಿ. ಕಷ್ಟವನ್ನು ಸಹಿಸಿಕೊಂಡನು, ಅವಮಾನವನ್ನು ಸಹಿಸಿಕೊಂಡನು, ನಿಂದೆಯನ್ನು ಸಹಿಸಿಕೊಂಡನು, ಆತನ ಮುಂದೆ ಇಟ್ಟಂತ ಸಕಲ ಗೋಳಾಟಗಳನ್ನು ಆತನು ಸಹಿಸಿಕೊಂಡನು, ಅವಮಾನವನ್ನು ಸಹಿಸಿಕೊಂಡನು, ನಿಂದೆಯನ್ನು ಸಹಿಸಿಕೊಂಡನು. ನಮಗೆ ಆ ಸಹಿಸುವಂತ ಆ ಸ್ವಭಾವ ನಮಗಿದೆಯೋ? ಯೇಸು ಕ್ರಿಸ್ತನ ಮುಂದಿಟ್ಟಂತ ಆ ನೋವನ್ನು, ವೇದನೆಯನ್ನು, ದುಃಖವನ್ನು, ಪ್ರಯಾಸವನ್ನು ಸಹಿಸಿಕೊಂಡ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನು ಆ ಶಿಲುಬೆಯನ್ನು ಸಹಿಸಿದ ನಿಮಿತ್ತವಾಗಿ ನಮಗೆ ರಕ್ಷಣೆ ಉಂಟಾಯಿತು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೇಳಿದರು, ಏಲಿ ಏಲಿ ಸಬಕ್ತಾನಿ ಎಂಬುದಾಗಿ, ನನ್ನ ದೇವರೇ ನನ್ನನ್ನು ಏಕೆ ಕೈಬಿಟ್ಟೆ ಎಂಬುದಾಗಿ. ನಿನ್ನ ಚಿತ್ತವಾದಲ್ಲಿ ಈ ಪಾನಪಾತ್ರವನ್ನು ನನ್ನಿಂದ ತೆಗೆದಾಕು, ನನ್ನ ಚಿತ್ತವಲ್ಲ ದೇವರೇ, ನಿನ್ನ ಚಿತ್ತ ಮಾತ್ರ ಎಂಬುದಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು. ಆಗೆಲ್ಲವೂ ಆತನಿಗೆ ನೋವು ಸಹಿಸೋದಕ್ಕಾಗ್ತಾ ಇಲ್ಲ. ಆತನ ಮನುಷ್ಯ ಅವತಾರದಲ್ಲಿ ಆತನಿಗೆ ಇದನ್ನು ಹೇಗಾದ್ರೂ ನನ್ನಿಂದ ಬಿಟ್ಟು ಹೋಗಲಿ ಎಂಬ ಪ್ರಾರ್ಥನೆ. ಆದರೆ ಅಲ್ಲೂ ಕೂಡ ಮನುಷ್ಯ ಕುಲದ ರಕ್ಷಣೆಗೋಸ್ಕರವಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದು, ನನ್ನ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತವೆಂಬುದಾಗಿ. ನಮ್ಮ ರಕ್ಷಣೆಗೋಸ್ಕರವಾಗಿ ಆತನು ಶಿಲುಬೆಯನ್ನು ಸಹಿಸಿದ. ನಮ್ಮ ಬಿಡುಗಡೆಗೋಸ್ಕರವಾಗಿ ಆತನು ಶಿಲುಬೆಯನ್ನು ಸಹಿಸಿದ. ನಾವು ಸ್ವತಂತ್ರರಾಗಿ ಲೋಕದಲ್ಲಿ ಜೀವಿಸೋದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದ. ನಮ್ಮ ಜಯೋತ್ಸವಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದ. ನಾವು ದೇವರ ಮಕ್ಕಳಾಗಿ ಕರೆಯಲ್ಪಡೋದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದ. ನಾವೆಲ್ಲರೂ ಸಂತೋಷದಿಂದ, ಆಶೀರ್ವಾದದಿಂದ ಆತನ ಈ ಲೋಕದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸೋದಕ್ಕೆ, ನಮ್ಮನ್ನು ಆ ಮಕ್ಕಳಾಗಿ ಕರೆಯೋದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದನು. ನೀವು ನಿಮ್ಮ ಜೀವಿತದಲ್ಲಿ ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡ್ಬರೋದಕ್ಕೆ, ನಿಮ್ಮ ಮುಂದೆ ಎಲ್ಲಿ ಇಟ್ಟಿರುವ ನಿಮ್ಮ ಜೀವಿತದಲ್ಲಿ ಬರುವಂತ ಶಿಲುಬೆಯನ್ನು ಸಹಿಸೋದಕ್ಕೆ ನಿಮಗಾಗುತ್ತಿದೆಯೋ ಇಲ್ಲವೋ? ಆತನು ನಮ್ಮನ್ನು ರಕ್ಷಿಸೋದಕ್ಕೆ ಶಿಲುಬೆಯನ್ನು ಸಹಿಸಿದ. ಆತನು ನಮ್ಮನ್ನು ಪ್ರೀತಿ ಮಾಡಿದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದ. ಮೊದಲನೇ ಸತ್ಯ, ನಮ್ಮನ್ನು ರಕ್ಷಿಸೋದಕ್ಕಾಗಿ ಶಿಲುಬೆಯನ್ನು ಸಹಿಸಿದ. ಎರಡನೇದು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಿಮಿತ್ತವಾಗಿ ಶಿಲುಬೆಯನ್ನು ಸಹಿಸಿದ. ಒಂದು ಮನುಷ್ಯನು ಒಂದು ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದಾನೆಂಬುದಾದರೆ, ಒಂದು ವ್ಯಕ್ತಿಯನ್ನು ಪೂರ್ಣ ಹೃದಯದಿಂದ ಪ್ರೀತಿಸುವನಾದರೆ, ಆತನ ತಪ್ಪನ್ನು, ಒಳ್ಳೆಯದನ್ನು, ಕೆಟ್ಟದನ್ನು ಎಲ್ಲವನ್ನು ಅರ್ಥ ಮಾಡಿಕೊಂಡು ಆತನ ಕೊರತೆಗಳನ್ನು ಸಹಿಸುವ ಒಂದು ವ್ಯಕ್ತಿಯಾಗಿರ್ತಾನೆ. ಆ ರೀತಿಯಲ್ಲಿ ನಾವಿಲ್ಲಿ ನೋಡ್ತೀವಿ, ಯೇಸು ಸ್ವಾಮಿ ಎಲ್ಲವನ್ನು ಸಹಿಸಿಕೊಂಡನು. ಆತನು ಪ್ರೀತಿ ಮಾಡಿದ ನಿಮಿತ್ತವಾಗಿ ನಮ್ಮ ಮೇಲೆ ಬೀಳಬೇಕಾದಂತ ಶಿಲುಬೆ, ನಮ್ಮ ಮೇಲೆ ಬೀಳಬೇಕಾದಂತ ಶಿಕ್ಷೆ, ನಮಗೆ ಸಿಗಬೇಕಾದಂತ ನೋವನ್ನು ಆತನು ಸಹಿಸಿಕೊಂಡ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ನಾವು ಎಷ್ಟು ದೇವರನ್ನು, ಮನುಷ್ಯರನ್ನು ಪ್ರೀತಿ ಮಾಡುವವರಾಗಿದ್ದೇವೆ. ನಮಗೆ ಸಿಗುವ ಸಕಲ ಅವಸರಗಳಲ್ಲಿ, ಅವಕಾಶಗಳಲ್ಲಿ ಹೇಗೆ ಒಂದು ವ್ಯಕ್ತಿಯನ್ನು ಬೀಳಿಸಬೇಕು, ಹೇಗೆ ಒಂದು ವ್ಯಕ್ತಿಯನ್ನು ನೋವುಪಡಿಸಬೇಕು, ಹೇಗೆ ಒಂದು ವ್ಯಕ್ತಿಯನ್ನು ಚುಚ್ಚಿ ಮಾತನಾಡಬೇಕು ಎಂಬ ಚಿಂತೆ ಉಳ್ಳವರಾಗಿದ್ದರೆ, ಅದು ನಮ್ಮಿಂದ ಬಿಟ್ಟು ಹೋಗೋದಕ್ಕೆ, ನಮ್ಮಿಂದ ಅದು ಆಚೆ ಹೋಗೋದಕ್ಕೆ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಶಿಲುಬೆಯ ಪಾದದಲ್ಲಿ ಮುದ್ದು ಇವತ್ತು ಕೇಳೋಣ, ಸ್ವಾಮಿ, ಎಲ್ಲರನ್ನು ಪ್ರೀತಿ ಮಾಡುವ ಮನೋಭಾವವನ್ನು ನನಗೆ ಕೊಡು. ನೀನು ಹೇಗೆ ಜನರನ್ನು ಪ್ರೀತಿ ಮಾಡಿದ್ಯೋ ಅದೇ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡೋದಕ್ಕೆ, ಪ್ರೀತಿಸೋದಕ್ಕೆ ಸಹಾಯ ಮಾಡಿ ಎಂಬುದಾಗಿ ಕೇಳೋಣ. ದೇವರೇ, ಪ್ರಾರ್ಥನೆ ಆತ್ಮವು, ಪ್ರೀತಿಸುವ ಆತ್ಮವನ್ನು ನನಗೆ ಕೊಡು. ಪ್ರಾರ್ಥನೆ ಮಾಡುವವನು ಮತ್ತೊಬ್ಬರನ್ನು ಪ್ರೀತಿ ಮಾಡುತ್ತಾನೆ, ಪ್ರೀತಿ ಮಾಡುವವನು ಪ್ರಾರ್ಥನೆ ಮಾಡುವವನಾಗಿರ್ತಾನೆ. ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ, ನೀವು ಬೇರೆಯವರನ್ನೆಲ್ಲರನ್ನು ದ್ವೇಷ ಮಾಡೋದಾದ್ರೆ,
ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ ಪ್ರಿಯರೇ. ನೀವು ಪ್ರಾರ್ಥಿಸುವವರಾಗಿದ್ದರೆ ನಿಮಗೂ ಆಶೀರ್ವಾದ, ನಿಮ್ಮ ಸುತ್ತಲೂ ಇರುವವರಿಗೂ ಆಶೀರ್ವಾದ. ಈ ಪ್ರಕಟಣೆಗಳು ನಮ್ಮ ಜೀವಿತದಲ್ಲಿ ಆ ದೇವರು ನಮಗದನ್ನು ಅಳವಡಿಸೋದಕ್ಕೆ, ಅಪ್ಲೈ ಮಾಡೋದಕ್ಕೆ ಸಹಾಯ ಮಾಡಲಿ. 1, ನಮ್ಮನ್ನು ರಕ್ಷಿಸೋದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದ. 2, ನಮ್ಮನ್ನು ಪ್ರೀತಿಸಿದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದ. 3, ನಮ್ಮನ್ನು ಪರಲೋಕಕ್ಕೆ ಸೇರಿಸೋದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದ. ನಾನು ಕೇಳುವಂತಹ ಪ್ರಿಯ ದೇವಜನರೇ, ನಾವು ಪರಲೋಕ ರಾಜ್ಯದಲ್ಲಿ ಸೇರಲ್ಪಡಬೇಕಾದರೆ, ನಾವು ದೇವರ ಮಕ್ಕಳಾಗಿ ಕರೆಯಲ್ಪಡಬೇಕಾದರೆ, ನಾವು ದೇವರ ರಾಜ್ಯದಲ್ಲಿ ಆತನ ಮಕ್ಕಳಾಗಿ ಪರಿಶುದ್ಧತೆಯಿಂದ ಜೀವಿಸಬೇಕಾದರೆ, ನಮಗೆ ನಮ್ಮ ರಕ್ಷಣೆಯನ್ನು ಹಾದುಕೊಳ್ಳೋದಕ್ಕೋ ನಮ್ಮ ರಕ್ಷಣೆಯನ್ನು ಸ್ವೀಕರಿಸೋದಕ್ಕೆ ನಮಗಾಗೋದಿಲ್ಲ. ಆದ ಕಾರಣ ಯಾವ ಪಾಪವು ತಿಳಿಯದಂತ, ಪಾಪ ಮಾಡದಂತ, ಪರಿಶುದ್ಧನಾದ ಕುರಿಮರಿಯಾದಂತ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ನಮಗೋಸ್ಕರವಾಗಿ ಆ ಶಿಲುಬೆಯಲ್ಲಿ ಕೊಟ್ಟ. ತಲೆಯಲ್ಲಿ ಕಿರೀಟವನ್ನು ಧರಿಸಿದ, ಕೈಗಳಲ್ಲಿ ಆಣಿಗಳಿಂದ ತಿವಿಯಲ್ಪಟ್ಟ, ಕಾಲಲ್ಲೂ ಆಣಿಗಳಿಂದ ತಿವಿಯಲ್ಪಟ್ಟ, ಶರೀರವೆಲ್ಲವೂ ಗಾಯಗೊಂಡ, ರಕ್ತವು ಶರೀರದಲ್ಲಿದ್ದ ಸಕಲ ರಕ್ತವು ತಾನು ಸುರಿಸಿದ, ತನ್ನ ಪ್ರಾಣವನ್ನು ನಮ್ಮ ರಕ್ಷಣೆಗಾಗಿ, ನಮ್ಮ ಪರಲೋಕದ ಸೇರ್ಪಡೆಗಾಗಿ, ನಮ್ಮ ಹೆಸರು ಆ ಜೀವಬಾಧ್ಯ ಪುಸ್ತಕದಲ್ಲಿ ಬರೆಯೋದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿದ. ಇವತ್ತು ಆ ಶಿಲುಬೆಯ ಧ್ಯಾನವನ್ನು ಧ್ಯಾನಿಸುವಂತ ಪ್ರಿಯ ದೇವಜನರೇ, ಪರಲೋಕ ರಾಜ್ಯದಲ್ಲಿ ನಿಮ್ಮ ಹೆಸರು ಸೇರ್ಪಡದೆ ಹೋದರೆ ನಿಮಗಿದೊಂದು ಶುಭ ಸಂದೇಶ. ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿ ಆತನೇ ಕರ್ತನು, ದೇವರು ಎಂಬುದಾಗಿ ಬಾಯಿ ತೆರೆದು ಅರಿಕೆ ಮಾಡುವವರೆಲ್ಲರಿಗೂ ದೇವರ ಮಕ್ಕಳಾಗುವಂತ ಬಹುಮಾನವನ್ನು ದೇವರು ಕೊಡುತ್ತಾರೆ. ಆತನು ಭೂಲೋಕವನ್ನು ಬಹಳವಾಗಿ ಪ್ರೀತಿ ಮಾಡಿ ಒಬ್ಬರು ನಶಿಸು ಹೋಗದಂತೆ ಎಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರ್ಪಡಲಂತೆ ಆತನು ಆಗ್ರಹಿಸುತ್ತಿದ್ದಾನೆ, ಬಯಸುವವನಾಗಿದ್ದಾನೆ. ಇವತ್ತು ನೀವು ಯೇಸು ಸ್ವಾಮಿಯನ್ನು ನಂಬದೆ, ಆತನನ್ನು ತಿಳಿಯದೆ ಜೀವಿಸುವವರಾಗಿದ್ದರೆ ನಿಮಗೊಂದು ಶುಭ ಸಂದೇಶ. ಇವತ್ತೇ ನಿಮ್ಮ ಮನೆಗೆ ರಕ್ಷಣೆ, ಇವತ್ತೇ ನಿಮಗೊಂದು ಶುಭ ಸಂದೇಶವನ್ನು ನಾನು ಸಾರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯೇಸು ಕ್ರಿಸ್ತನು ದೇವರು, ಯೇಸು ಕ್ರಿಸ್ತನು ರಕ್ಷಕನು, ಯೇಸು ಕ್ರಿಸ್ತನು ಒಡೆಯನು, ರಾಜನು, ಸೌಖ್ಯದಾಯಕನು, ಆಶೀರ್ವಾದದಾಯಕನು. ಆತನನ್ನು ನಂಬುವುದಾದರೆ ನಿಮಗೆ ಬಿಡುಗಡೆ, ಆತನು ನಂಬುವುದಾದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ, ನಿಮಗೆ ಸಮಸ್ಯೆಗಳಿಗೆ ತೀರುವನ್ನು ನೀವು ನೋಡುತ್ತೀರಾ, ಅನುಭವಿಸುತ್ತೀರಾ. ಈ ದೇವರು ನಿಮ್ಮನ್ನು ಪ್ರೀತಿ ಮಾಡುವವನಾಗಿದ್ದಾನೆ, ನಿಮ್ಮನ್ನು ರಕ್ಷಿಸುವವನಾಗಿದ್ದಾನೆ, ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಬಯಸುವವನಾಗಿದ್ದಾನೆ. ಈ ದೇವರು ನಿಮ್ಮನ್ನು ಸ್ವರ್ಗದ ಮಾರ್ಗಕ್ಕೆ, ಪರಲೋಕದ ಮಾರ್ಗಕ್ಕೆ, ಮೋಕ್ಷದ ಮಾರ್ಗಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಶಕ್ತನಾಗಿದ್ದಾನೆ. ಈ ದೇವರನ್ನು ನಂಬಿ ಈ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿ. ಆತನು ಶಿಲುಬೆಯನ್ನು ಸಹಿಸಿದ ಹಾಗೆ ನಾವು ಸಹಿಸೋದಕ್ಕೆ, ಆ ಶಿಲುಬೆಯನ್ನು ಅನುಭವಿಸುವುದಕ್ಕೆ, ಶಿಲುಬೆಯ ಮಾರ್ಗದಲ್ಲಿ ನಡೆಯುವುದಕ್ಕೆ, ಅದರಿಂದ ಜಯಶಾಲಿಗಳಾಗಿ ಪುನರುತ್ಥಾನ ಹೊಂದವರಾಗಿ ಈ ದೇವರನ್ನು ಆರಾಧಿಸೋದಕ್ಕೆ ನಮಗೆ ದೇವರು ಸಹಾಯ ಮಾಡಲಿ. ಈ ವಾಕ್ಯಗಳಿಂದ ದೇವರನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.